ಏನು ಮಾಡಿದೆ, ನಮ್ಮ ಅಲ್ಲೂ ರಘು ಎಲ್ಲಾದ ಏಯ್ ಏನಕ್ಕಪ್ಪ ಅಲ್ಲಿದ್ಯಾ, ಅಲ್ಲೂ ರಘುನ ಕರ್ಕೊಂಡು ಪಾಪ ನಮ್ಗೊಂದಷ್ಟು ಇದು ಮಾಡಬೇಕು ಅಂತೇಳಿ ಅಲ್ಲೂರು ಬಾ ಮಾರು ಪಾಪ ಕಂಪ ಕುತ್ಕೋ ಬಿಡಮ್ಮ, ಕುತ್ಕೋಪ್ಪ ಕುತ್ಕೊಮ್ಮ. ಇಡೀ ನಮ್ಮ ಈ ಸರಿ ಅದನ್ನು ಇದೇನ ವೀಡಿಯೋನ ಹೊರಗಡೆ ಬರ್ತೀವಿ. ನಮ್ಮ ಊರಲ್ಲಿ ನನ್ನ ಫ್ರೆಂಡ್ಸ್ ಮನೆಗಳು ರಾತ್ರಿ ಹೊತ್ತು ಹೋಗಿದ್ದೀವಿ. ಆಮೇಲೆ ಹಳೆ ಮನೆಗಳು, ನಾನು ಅವಾಗ ಹೋಗಿರೋ ಮನೆಗಳು ಹೋಗಲಿಲ್ಲ, ಆ ಮನೆಗೆ ಹೋಗಿದ್ದೀನಿ. ಆನೆಕಲ್ಲಲ್ಲಿ ಹೋಗಿ ಈ ವಿಶೇಷವಾದ ದಿನಕ್ಕೆ ಅಂತ ತರಕಾರಿ ಪರ್ಚೇಸ್ ಮಾಡಿ, ಅಲ್ಲಿಂದ ನನ್ನ ಫ್ರೆಂಡ್ದು ಒಂದು ಹೋಟ್ಲಿದೆ, ಆ ಹೋಟ್ಲಿಗೆ ಅವ್ರಿಗೆ ಗೊತ್ತಿಲ್ಲದಿರೋ ಹೋಗಿ ಅಲ್ಲೇ ಊಟ ಮಾಡಿ ಆರಾಮಾಗಿ ಬಂದು ಆನೆಕಲ್ಲೆಲ್ಲ ತುಂಬ ಸುತ್ತಾಡಿ, ಆಮೇಲೆ ನಾವಿಲ್ಲಿ ಏನೇನು ತಿಂತಾ ಇದ್ವಿ ಅವಾಗ ವಿಶೇಷವಾಗಿ ಅಂತ ಎಲ್ಲ ವೀಡಿಯೋಸ್ ಇದೆ. ಅದು ಆದಷ್ಟು ಜಲ್ದಿ ಬಿಡ್ತೀನಿ, 50 years ವಿಶೇಷವಾಗಿ ಬಿಡ್ತೀನಿ. ಏನು ಜೇನು ಕಿತ್ಕೊಂಡು ತಿಂತಾ ಇದ್ವಿ, ಬೇರೆ ಬೇರೆ ಹಣ್ಣುಗಳು ತಿಂತಿದ್ವಿ. ಆ ಹಣ್ಣುದೆಲ್ಲ ನಮ್ಮ ಅಣ್ಣ ಒಬ್ಬ ಎಕ್ಸ್ಪ್ಲೈನ್ ಮಾಡಿದ್ದಾನೆ, ಅದೆಲ್ಲ ಈಚೆ ಕಡೆ ಬರುತ್ತೆ. ಸರ್ ಅಂದರೆ ನೀವು ಮಾಸ್ಕ್ ಹಾಕಿದ್ರಿ ಮತ್ತೆ ಕ್ಯಾಪ್ ಎಲ್ಲ ಹಾಕಿದ್ರಿ, ಯಾರು ಕಂಡಿಡಿದ್ರು? ಸಡನ್ನಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಕಂಡುಹಿಡಿಯೋದು, ಹಂಗಾಗಿ ಎಂಜಾಯ್ ಮಾಡ್ತೀನಿ ಅದನ್ನು. ಒಂದಿಬ್ಬರು ಕಂಡುಹಿಡಿದ್ರಲ್ವ ಸರ್? ಹ್ಞೂ ಸರ್, ಸಮ್ಟೈಮ್ಸ್ ಈ ಶೋಲ್ಡರ್ ನೋಡ್ಕೊಂಡು ಹಿಡಿದ್ಬಿಡ್ತಾರೆ, ನಾನು ಏನು ಮಾಡಲಿ ಸರ್. ಹೌದೌದು, ಈ ಶೋಲ್ಡರ್ ಕೆಲವರು ಈಗ ಕೇಳ್ತಾರೆ ಹೆಂಗೆ ಅಂತ ಸರ್, ಕಿವಿ ವಾಲೆ ತಪ್ಪರೆ ಶೋಲ್ಡರ್ ನೋಡ್ಬಿಡ್ತೀವಿ ಸರ್ ಅಂತಾರೆ. ಸರಿ, ಆಮೇಲೆ ಕೈ ಮುಟ್ಬಿಡ್ತಾರೆ ಹೋಗ್ತೀವಿ ಸರ್. ಏಪ್ರಿಲ್ ಬಂದರೆ ನಿಮ್ಮ ಸಿನಿ ಜರ್ನಿಗೆ 20 ವರ್ಷ ಆಗುತ್ತೆ. ಓಕೆ, 20 ವರ್ಷ ಜರ್ನಿ ಹೇಗಿತ್ತು ಸರ್? ತಾಯಣಿಗೂ ಗೊತ್ತಿರಲಿಲ್ಲ ಸರ್, 20 ವರ್ಷ ಆಗುತ್ತೆ ಅಂತ. ಆಸ್ ಎನ್ ಹೀರೋ ಆಗಿನ ಸರ್ ಇಲ್ಲ, ಸಿನಿಮಾ ಬಂದು ರಂಗ SSLC ಅದು 10 ವರ್ಷ ಮಣ್ಣೊತ್ತಿದ್ದೆ, 4 ವರ್ಷ ಆಗುತ್ತೆ. ಹೇಗೆ ಅನಿಸುತ್ತೆ ಸರ್ ಸಿನಿ ಜರ್ನಿ? ಸೊ ಈ ನಿಮ್ದು 20, ನಂದು 10, ದಟ್ ಈಸ್ 30 years ಆಫ್ ಎಕ್ಸ್ಪೀರಿಯನ್ಸ್. ಇದು ಆ್ಯಕ್ಚುಲಿ ಜರ್ನಿ ಅಲ್ಲ ಇದು. ಸರ್, ಒಟ್ಟಾಗಿ ಅಭಿಮಾನಿಗಳಿಗೆ ಮತ್ತೆ ಕನ್ನಡಿಗರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯ ಹೇಳಬೇಕು ಅಂದರೆ ನಿಮ್ಮ ಸ್ಟೈಲಲ್ಲಿ? ಖಂಡಿತವಾಗ್ಲೂ ಎಲ್ಲ ಕನ್ನಡಿಗರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಯಾವಾಗಲೂ ಮನೇಲಿ ಸಿಹಿ ಇರಲಿ, ಅಷ್ಟೇ. ಎಲ್ಲರ ಮನೇಲೂ ಸಿಹಿ ಇರಲಿ, ನಗು ಇರಲಿ. ಎಂಥದೇ ಕಷ್ಟ ಬಂದರೆ ಓಡೋಗಲಿ, ಯಾರಿಗೂ ದುಃಖ ಬರೋದು ಬೇಡ. ಯಾಕೆಂದರೆ 2ನೇ ಕೋವಿಡ್ ಆದಮೇಲೆ ದೇವ್ರು ಯಾರಿಗೂ 2ನೇ ಚಾನ್ಸೇ ಕೊಡ್ತಾ ಇಲ್ಲ. ವಯಸ್ಸಿಗೆ ಇತಿಮಿತಿನೇ ಇಲ್ಲ. ದೇವರಿಗೆ ಮೋಸ್ಟ್ಲಿ ಸಮ್ಟೈಮ್ಸ್ ನಮ್ಮ ಏರಿಯಾಲಿ ಮೊನ್ನೆ ಕತ್ತರಗುಪ್ಪೆಯಲ್ಲಿ ಅವರು 14 ವರ್ಷದ 12 ವರ್ಷದ ಮಗು, ಇಷ್ಟಪ್ಪ 13 years ಮಗು ಸೈಕಲ್ ತುಳಿತಂತೆ ಹೆಣ್ಮಗು, ಆಚೆ ಬಂದಮ್ಮ ನೀರು ಕೊಡು ಅಂತೇಳಿ ಪ್ರಾಣ ಬಿಡ್ತೀವಿ. ಆಫ್ಟರ್ 2nd ಕೋವಿಡ್ ಯಾರಿಗೂ ದೇವರು ಹಾರ್ಟ್ ಅಟ್ಯಾಕ್ ವಿಷಯದಲ್ಲಿ ಚಾನ್ಸ್ ಕೊಡ್ತಿಲ್ಲ, ಒಂದೇ ಸರಿ ಕರ್ಕೊತಾರೆ. ಅದು ತುಂಬ ನೋವಿದೆ, ಅದು ಯಾರಿಗೂ ಆಗದೆ ಇರೋದು. ಇನ್ನೊಂದು ರೀಲ್ಸಲ್ಲಿ ತುಂಬ ವೈರಲ್ ಆಗಿರೋದು, ಇನ್ನು ನೀವು ಕೈದಿಗಳನ್ನ ಬಿಡಿಸಿ ಅವ್ರಿಗೊಂದಷ್ಟು ಜೀವನ ಕಟ್ಕೊಟ್ಟಿದ್ದೀವಿ ಅಂತ ತುಂಬ ಆಗ್ತಿದೆ. ಈ ವರ್ಷದ ನಿಮ್ಮ 50ನೇ ವರ್ಷದ ಆ ರೀತಿಯ ಒಂದಷ್ಟು ಒಳ್ಳೆಯ ಕೆಲಸಗಳು ಮತ್ತೆ ಏನಾದರೂ ಬಯಸ್ಬೋದು? ಅತಿ ಶೀಘ್ರದಲ್ಲಿ ತಿಳಿಸ್ತೀನಿ ಏನು ನಡೀತಾ ಇದೆ ಅಂತ ಹೇಳ್ತೀನಿ. ತುಂಬ ಟ್ರೆಂಡಿಂಗ್ ಮತ್ತು ಒಂದಷ್ಟು ಜನ ಕೈದಿಗಳು ಒಂದಷ್ಟು ಆಸೆ ಇಟ್ಕೊಂಡಿದ್ದಾರೆ, ಏನಾದರೂ ಆಗ್ಬೋದೇನೋ. ಆಯಿತು, ನೀವೆಲ್ಲ ದೊಡ್ಡ ಮನ್ಸು ಮಾಡಿ ತಾವೆಲ್ಲ ಮುಂದೆ ನಿಂತರೆ, ಫಾರ್ ಎಕ್ಸಾಂಪಲ್ ಈಗ ತಾವಿದ್ದೀರಿ ಹರಿಯೋರಿದ್ದಾರೆ, ಯಾರ್ಯಾರು ಹಿರಿಯರಿದ್ದಾರೆ, ತಾವೆಲ್ಲ ಮುಂದೆ ನಿಂತ್ಕೊಂಡು ಜೊತೆಯಲ್ಲಿ ಯಾರ್ಯಾರು ಇದ್ದಾರೆ, ಇವೆಲ್ಲ 20ನೇ ತಾರೀಕು ಖಂಡಿತವಾಗ್ಲೂ ಯಾರನ್ನ ಹೆಣ್ಮಕ್ಳು ಇರ್ತಾರೆ ಪಾಪ, A3, A4 ಏನೂ ತಪ್ಪು ಮಾಡಿದ್ರೆ ಅನುಭವಿಸಿರ್ತಾರೆ. ಅವ್ರನ್ನ ಬಿಡಿಸೋಣ ಅಂತ ನೀವೆಲ್ಲ ಮನ್ಸು ಮಾಡಿದ್ರೆ ನಾನು ಖಂಡಿತವಾಗ್ಲೂ ಬಿಡಿಸ್ತೀನಿ. ನನ್ನ ಆಸೆ ಹೆಣ್ಮಕ್ಳಾದರೆ ಖಂಡಿತವಾಗ್ಲೂ ಬಿಡಿಸ್ತೀನಿ. ಸರ್, ನೀವು ಇನ್ಶಿಯೇಟ್ ತೊಗೋಬೇಕು ಪ್ಲೀಸ್. ನೀವು ಮಾತಾಡಿ ಯಾರನ್ನ ತುಂಬ ಕಷ್ಟದಲ್ಲಿರೋ ಹೆಣ್ಮಗು ಇದ್ದು ಅನ್ಯಾಯವಾಗಿ ಒಳಗೋಗಿರ್ತಾರೆ, ವಿಧಿ ಇಲ್ಲಿರೋದು ಪೊಲೀಸರಿಗೂ ಗೊತ್ತಿರುತ್ತೆ ಪಾಪ. A3, A4 ಸಾಕ್ಷಿಗಳಾಗಿ ಒಳಗೋಗಿ ಜೀವನ ಹಂಗಿದ್ರೆ ನಾನು ಖಂಡಿತವಾಗ್ಲೂ ಬಿಡಿಸ್ಕೊಡ್ತೀನಿ. ಯಾವಾಗ ಬೇಕಾದ್ರೆ ಅದೇ ಒಂದು ಕೆಲಸ ಮಾಡಿ, ನೀವು ನನಗೆ ಅದು ಹೆಲ್ಪ್ ಮಾಡಿ ಪ್ಲೀಸ್, ಮಾಡೋಣ. ಅದೇ ಎನಿಥಿಂಗ್ ಎಲ್ಸ್? ಸರ್, ಪರ್ಸನಲ್ ಆಗಿ 50 ಓವರ್ ಆಡಿದ್ದೀರಾ, ನೆಕ್ಸ್ಟ್ 50 ಓವರ್ ಬಾಕಿ ಇದೆ. ಅಂದರೆ ಸಿನಿಮಾ ನಟ ಅನ್ನೋದನ್ನು ಬಿಟ್ಟು ಒಬ್ಬ ವ್ಯಕ್ತಿ 50 ಅಂದರೆ ಅದೊಂದು ಮೈಲ್ ಸ್ಟೋನ್. ಸೊ ನೆಕ್ಸ್ಟ್ 50 ವರ್ಷಕ್ಕೆ ಏನು ಬದಲಾವಣೆ ಅಥವಾ ಏನು ಪ್ಲ್ಯಾನ್ಸ್ ನಿಮ್ಮದು ಮೈಂಡ್ ಸೆಟ್ಟಲ್ಲಿ ಆ್ಯಸ್ ಎ ಪರ್ಸನ್? ಸರ್,
ನಾಳೆನೇ ನಮಗೆ ನಂಬಕ್ಕಾಗ್ತಿಲ್ಲ ನಿಜ. ಈಗಾಗ್ಲೇ ನಾವು ನಾಳೆ ನಂಬಕ್ಕೆ ಆಗ್ತಿಲ್ಲ. ದಯವಿಟ್ಟು ಯಾರು ನಂಬಿಕೆ ನಂಬಕ್ಕೆ ಇರ್ಬೇಕಲ್ಲ ವ್ಯಕ್ತಿಗತ. ಅಲ್ಲ ಆ ನಂಬಿಕೆ ಆಯ್ತು ಸೇರ್ಕೊಡು. ಅದು ಒಂದು ಆಸೆ ಇದೆ, ಪ್ರತಿಯೊಬ್ಬರು 50ನ 18 ತಿಳ್ಕೊಂಡು ಒಳ್ಳೆ ಹಾರ್ಡ್ ವರ್ಕ್ ಮಾಡಿ ಅಷ್ಟೇ, ಒಳ್ಳೆ ಎಕ್ಸಸೈಸ್ ಮಾಡಿ, ಒಳ್ಳೆ ಡಯಟ್ ಮಾಡಿ. ಈಗೆಲ್ಲ ಲೈಕ್ ಹೊರಗಡೆ ಕಂಟ್ರಿಗಳಲ್ಲಿ 15 ಟೀನೇಜ್ ಅಂದರೆ ಅಷ್ಟು ವರ್ಷ ದುಡಿದು ಮಕ್ಕಳಿಗೆ ಮನೆಗೆ ಹಾಕಿರೋರು 50ನೇ ವರ್ಷಕ್ಕೆ ಅವತ್ತು ಅವರೆಲ್ಲ ಬಿಟ್ಟು ಒಳ್ಳೆ ವರ್ಕೌಟ್ ಮಾಡೋದು, ಒಳ್ಳೆ ಡಯಟ್ ಮಾಡೋದು, ಅದಾದ ನಂತರ ಒಳ್ಳೆ ಹ್ಯಾಬಿಟ್ಸ್ ಇಟ್ಕೊಳ್ಳೋದು, ಅದನ್ನು ಮಾಡಿ ಲೈಫ್ನ ಲೀಡ್ ಮಾಡಿ ಅಚೀವ್ ಮಾಡಿದ್ದಾರೆ ಎಷ್ಟೋ ಜನ. ನನಗೆ ಈಗ ನನ್ನ ಕೋಚ್ ಮನೋಜ್ ಅಂತ ಹೇಳಿದ್ದಾರೆ, ಸೊ ಅವ್ರು ನನಗೆ ಈಗೆಲ್ಲ ನೋಡ್ಕೋತಾ ಇದ್ದಾರೆ ಕಂಪ್ಲೀಟಾಗಿ. ಅಂದರೆ ಏನು ನನಗೆ ವರ್ಕೌಟ್ಸ್ ಆಗ್ಬೋದು, ಡಯಟ್ ಆಗ್ಬೋದು ಎಲ್ಲ. ಸೊ ಐ ಆಮ್ ಥ್ಯಾಂಕ್ಫುಲ್ ಅವರಿಗೆ. ಅಟ್ ದ ಸೇಮ್ ಟೈಮ್ ನಿಮಗೂ ಕೂಡ ಈ ಪ್ರಶ್ನೆ ಕೇಳಿದ್ದಕ್ಕೆ. ಆ್ಯಕ್ಚುಲಿ ಲೈಫ್ ಸ್ಟಾರ್ಟ್ಸ್ ಅಟ್ 40 ಅಂತಾರೆ, ನಿಮ್ಗೆ ಆಗೇ ಕರೆಯಲ್ಲ 10 ವರ್ಷ ಅಷ್ಟೇ. ಹೌದು ಸರ್, ಖಂಡಿತ ಅದು ನಿಜ. ಅದನ್ನ ತಲೆಗೆ ತಗೊಳ್ದಿರ ಸ್ಪೋರ್ಟಿವ್ ಆಗಿರೋದು ಅಷ್ಟೇ, ಎನಿ ಟೈಮ್ ಸ್ಪೋರ್ಟಿವ್ ಆಗಿರೋದು ಅಷ್ಟೇ. ಆ್ಯಕ್ಟರ್ ಆಗಿ ಇದಕ್ಕಿಂತ ನೀವು ಡೈರೆಕ್ಟರ್ ಆದರೂ ತುಂಬ ಖುಷಿಯಾಗಿದ್ದು ನಾವು ನೋಡಿದ್ದೀವಿ. ಡೈರೆಕ್ಷನ್ ನಿಮ್ಗೆ ಎಷ್ಟು ಖುಷಿ ಕೊಡ್ತಾ ಇದೆ ಸರ್ ಈಗ? ಸರ್, ತಾವೆಲ್ಲ ಭೀಮಾ ನೋಡಿ ನನ್ನ ಜೊತೆ ಇನ್ನೊಂದು ಸತಿ ಸೇರಿ ನಾನು ನಿಮ್ಮ ಹತ್ರ ಮಾತಾಡಬೇಕು. ಅಂದರೆ ನಿಮ್ಮಗಳನ್ನೇ ನಾನು ಸಹಾಯ ಮತ್ತೊಂದು ಸತಿ ಬೇಡಬೇಕು. ಭೀಮಾ ಸಿನಿಮಾ ಆದಮೇಲೆ ಈ ಥರ ಸಹಾಯ ಮಾಡೋದು ನಮಗೆ ಸರ್. ಕುತ್ಕೊಳ್ಳಿ, ದಯವಿಟ್ಟು ಸೇರ್ಕೊಡೋದು ನನಗೆ ತಮ್ಮಗಳನ್ನೇ ನಾನು ಬೇಡ್ಕೋಬೇಕು ಸರ್. ದಯವಿಟ್ಟು ಸಿನಿಮಾ ಆಗಿದ್ದ ಕೂಡಲೇ ನಾವು ಮಾತಾಡೋಣ ಅಂತ, ಇನ್ನೊಂದಷ್ಟು ಮಾತಾಡೋಣ. ಎನಿಥಿಂಗ್ ಏನೋ ಮಾತಾಡ್ಬೇಕಾ? ನಾನು ನೀವು ಕ್ಯಾಮ್ರಾ ಅಪ್ಪ ಬಿಟ್ಟೆ ನಿಮ್ಮ ಜೊತೆ ಜಾಲಿಯಾಗಿರ್ತೀನಿ ಅಂತ ನಾನು. ಥ್ಯಾಂಕ್ ಯು ವೆರಿ ಮಚ್ ಬಂದಿದ್ದು. ಥ್ಯಾಂಕ್ ಯು. ಏನಪ್ಪ ತಗೊಳಪ್ಪ.